ಹಾಯ್ ಎಲ್ಲರಿಗೂ. ಇವತ್ತು ನಾನು ರಾಜ್ಮಾ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಕ್ವಿಕ್ಕಾಗಿ ಮಾಡ್ಕೋಬೋದು. ಇಲ್ಲಿ ನಾನು ರಾಜ್ಮಾನ ಓವರ್ನೈಟ್ ನೆನೆ ಹಾಕಿ ಇಟ್ಟಿದ್ದೀನಿ. ಓವರ್ನೈಟ್ ಇಲ್ಲ ಅಂದರೆ 8 ಅವರ್ಸು ಸೋಕ್ ಮಾಡಿ ಇಟ್ಕೊಳ್ಳಿ. ಈ ನೆನೆ ಹಾಕಿರೋ ರಾಜ್ಮಾನ ಪ್ರೆಷರ್ ಕುಕ್ಕರ್ನಲ್ಲಿ ಉಪ್ಪನ್ನ ಒಂಚೂರು ಆ್ಯಡ್ ಮಾಡಿಕೊಂಡು 2 ವಿಷಲ್ ಬರೋ ತನಕ ಬೇಯಿಸಿಟ್ಕೊಳ್ಳಿ. ಮಸಾಲೆಗೆ ಒಂದು ಮೀಡಿಯಮ್ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, 2 ಹಸಿ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗ ಮತ್ತು 1 ಟೊಮೊಟೊ ಹಾಕಿ ರುಬ್ಕೋತಾ ಇದ್ದೀನಿ. ಇಲ್ಲಿ ನಾನು ಚಕ್ಕೆ ಲವಂಗನ ತುಂಬ ಕಡಿಮೆ ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊತೀನಿ. ಒಂದು ಫ್ರೈಯಿಂಗ್ ಪ್ಯಾನ್ನ ಒಲೆ ಮೇಲೆ ಇಟ್ಟು ಅದು ಸ್ವಲ್ಪ ಬಿಸಿ ಆದ ತಕ್ಷಣವೇ ಎಣ್ಣೆ ಹಾಕಿ ಪಲಾವ್ ಎಲೆ, ಚಕ್ರ ಮೊಗ್ಗು ಎಲ್ಲ ಹಾಕಿ ಸ್ವಲ್ಪ ಘಮ ಬರೋ ತನಕ ಬಿಡ್ತಾಯಿದ್ದೀನಿ. ನಂತರ ರುಬ್ಬಿರೋಂಥ ಮಸಾಲ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಹಾಕಿದ ತಕ್ಷಣ ಇದ್ರ ಹಿಂದೆಯೇ ಅರಿಶಿನ, ಧನಿಯಾ ಪೌಡರು, ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು ಹಾಕಿ ಒಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ಮಸಾಲೆ ಬೇಯೋದಕ್ಕೆ ಬಿಡೋಣ. ನಂತರ ನಾವು ಬೇಯಿಸಿಟ್ಕೊಂಡಿರೋಂಥ ರಾಜ್ಮಾ ಕಾಳನ್ನ ತೆಗೆದು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ರಾಜ್ಮಾ ಜೊತೆ ಇಲ್ಲಿ ಕಾಳುಗಳು ಬೇಯಿಸಿರೋಂಥ ನೀರನ್ನೂ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನೇನು ವೇಸ್ಟ್ ಮಾಡ್ತಾಯಿಲ್ಲ. ನಿಮಗೆ ರಾಜ್ಮಾ ಮಸಾಲ ತಿಕ್ಕಾಗಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರೇ ಹಾಕ್ಕೊಳ್ಳಿ. ಕೊನೆಗೆ ಸ್ವಲ್ಪ ಗರಂ ಮಸಾಲ ಹಾಕಿ ಈ ರಾಜ್ಮಾ ಮಸಾಲನ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದ ಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ರಾಜ್ಮಾ ಮಸಾಲ ರೆಡಿಯಾಗಿದೆ. ಇದನ್ನು ನೀವು ಚಪಾತಿ, ದೋಸೆ, ರೊಟ್ಟಿ ಇಲ್ಲ ಅನ್ನದ ಜೊತೆನೂ ಕೂಡ ಸರ್ವ್ ಮಾಡ್ಬೋದು. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಬಾಯ್ ಬಾಯ್.